everyone fine. ಉಪಚುನಾವಣೆಯಲ್ಲಿ ಬಿಜೆಪಿಗೆ ಒಳ್ಳೆಯ ರಿಸಲ್ಟ್ ಬಂದಿಲ್ಲ. ಬಿಜೆಪಿ ಸ್ಟೈಲೇ ಬೇರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಅವರು 3 ಚುನಾವಣೆ ಗೆದ್ದಿದ್ದಾರೆ. ನೋಡಿ, ಬಿಜೆಪಿಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ ಅನ್ನೋದನ್ನ ವಿಪಕ್ಷ ನಾಯಕ ಅಶೋಕ್ ಅವರೇ ಒಪ್ಕೊಂಡಿದ್ದಾರೆ. ಈಗ ಆದರೆ ಇಲ್ಲಿ ಬಿಜೆಪಿ ಸ್ಟೈಲ್ ಬೇರೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು ಈಗ 3 ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಅಂದರೆ ಅಲ್ಲಿ 14 ಸೈಟ್ ಲೂಟಿ, ದಲಿತರ ಹಣವನ್ನು ಕಾಂಗ್ರೆಸ್ನವರು ನೀವು ನುಂಗಿದ್ದೀರಿ. ಈ ಹಿಂದೆ ನಾವು 18 ಸೀಟ್ ಗೆದ್ದಿದ್ದೆವು ಬೈ ಎಲೆಕ್ಷನ್ನಲ್ಲಿ. ಈಗ ನೀವು 3 ಸೀಟ್ ಗೆದ್ದಿದ್ದಕ್ಕೆ ತಕ್ಕ ಅಂತ ಕುಣಿತಾ ಇದ್ದೀರಿ. 18 ಸೀಟ್ ಗೆದ್ದವರೇ ಸೋತಿದ್ದೇವೆ, ನಿಮಗೆ ತಿರುಪತಿ ನಾಮವೇ ಗತಿ. 2028 ಚುನಾವಣೆಗೆ ಕಾಂಟ್ರಾಕ್ಟರ್ ಹಾಗೆ ಅಧಿಕಾರಿಗಳು ಇವರನ್ನ ಗೆಲ್ಲಿಸಿದ್ದಾರೆ. ಭಯಕ್ಕೆ ಈ ಚುನಾವಣೆ ಆಗಿದೆ ಅಂತ ಆರ್ ಅಶೋಕ್ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದಾರೆ. ಬಿಜೆಪಿಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ, ಆದರೂ ಬಿಜೆಪಿ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ಅಂತ ಹೇಳಿ. ಬಿಜೆಪಿ ಸ್ಟೈಲೇ ಹಂಗೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆಯಲ್ಲಿ ಸೋತರು. ಅವರು ಸೋತರು ಅಂತ ಹೇಳಿ ಬೆಂಗಳೂರಲ್ಲಿ ಒಬ್ರು ಕಾರ್ಯಕರ್ತ ಆತ್ಮಹತ್ಯೆ ಮಾಡಿದ್ರು. ಏನಪ್ಪ, ವಾಜಪೇಯಿ ಅಂತವ್ರನ್ನ ಸೋಲ್ಸ್ಬಿಟ್ರಿ, ಅವ್ರನ್ನ ನೋಡಕ್ ಬಂದಿದ್ರು. ಇವತ್ತು ಏನ್ ಕಾಂಗ್ರೆಸ್ ಅವರು ಮೂರು ಚುನಾವಣೆ ಗೆದ್ದಿದ್ದಾರೆ. ನೀವೆಲ್ಲಿವರೆಗೂ 14 ಸೈಟು ಲೂಟಿ ಹೊಡೆದಿದ್ರಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ದಲಿತರ ಹಣವನ್ನ ತಿಂದಿದ್ರಿ. ದಲಿತರಿಗೆ ಮೀಸಲಾಗಿಟ್ಟಂತ 25,000 ಕೋಟಿಯನ್ನ ನುಂಗಾಕಿದ್ದೀರ. ಎಲ್ಲಿವರೆಗೂ ಅವರಿಗೆ ನ್ಯಾಯ ಸಿಗಲೋ ಅಲ್ಲಿವರೆಗೂ ನಾನು ಇದು ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಅಂತ ಹೇಳೇ ಹೇಳ್ತೀನಿ, ನಿಲ್ಸಲ್ಲ. ಮತ್ತೆ 3 ಸೀಟ್ ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳ್ತೀರ ದೊಡ್ಡದಾಗಿ. ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ, ಡಿ ಕೆ ಶಿವಕುಮಾರ್ಗೆ, ನೀವು 3 ಗೆದ್ದಿದ್ದೀರಾ. ನಮ್ ಬಿಜೆಪಿ ಸರ್ಕಾರ ಇದ್ದಾಗ 3 ವರ್ಷದ ಹಿಂದೆ ನಾವು 18 ಸೀಟ್ ಗೆದ್ದಿದ್ದೀವಿ ಬೈ ಎಲೆಕ್ಷನ್. 18 ಅದೆಲ್ಲ ಕಾಂಗ್ರೆಸ್ ಅವ್ರದ್ದು. ಇಲ್ಲೇ ಬೈತಿ ಬಸವರಾಜ್ ಅವರು ಇದ್ದಾರೆ, ಅವ್ರ ಸೀಟ್ ಗೆದ್ರಿ. 62,000 ಲೀಡರ್ ಗೆದ್ರು ಬೈತಿ ಬಸವರಾಜ್ ಅವರು. ನೀವು 3 ಸೀಟ್ ಗೆದ್ದಿದ್ಕೆ ತಕ ಅಂತ ಕುಣಿತೀರಲ್ಲ. ಅವತ್ತು ಕಾಂಗ್ರೆಸ್ ಸೀಟ್ ಅದು 18 ಸೀಟ್ ಗೆದ್ದಿದ್ದೀರಿ ನಾವು. ಅವಾಗ ನಾವೇನ್ ತಕ ಅಂತ ಕುಣಿದಿರಲ್ಲ. ಆಮೇಲೆ ಏನಾಯ್ತು, ಚುನಾವಣೆಯಲ್ಲಿ ಸೋತಿದ್ದೀರಿ. ನಾವು 18 ಗೆದ್ದವರೇ ನಾವು ಸೋತಿದ್ದೀರಿ. ಇನ್ನು 3 ಗೆದ್ದಿದ್ದೀರ. ತಿರುಪ್ತಿ ನಾಮನೇ ನಿಮ್ಗೆ 3 ತಿರುಪ್ತಿ ನಾಮ ಗ್ಯಾರಂಟಿ ಕೊಡ್ತಾರೆ, ಅದಕ್ಕೆ 3 ಗ್ಯಾರಂಟಿ ಗೆದ್ದಿದ್ದೀರಿ. ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಕೊಡಲ್ಲ. ಅಲ್ಲಿ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳು ಇವ್ರನ್ನ ಗೆಲ್ಸಿರೋ. ಅದರಿಂದ ಇದೇನು ರಾಜ್ಯದ ಭವಿಷ್ಯದ ಚುನಾವಣೆ ಏನಲ್ಲ. ಯಾವ್ಯಾವ ಸರ್ಕಾರ ಇದ್ದಾಗ ಯಾರ್ಯಾರು ಗೆದ್ದಿದ್ದಾರೆ ಎಲ್ಲರಿಗೂ ಗೊತ್ತಾಯ್ತು. ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಯಾರು ಕೊಡ್ಬೇಕು ಕ್ಲೀನ್ ಚಿಟ್? ಕೋರ್ಟ್ ಕೊಡ್ಬೇಕು. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ